ಒಂದು ಧರ್ಮ, ಒಂದು ಭಾಷೆ, ಅದಕ್ಕೊಂದು ನಿಯಮಾವಳಿಗಳು ಮತ್ತು ಥಿಯಾಲಜಿ ಇವೆಲ್ಲವನ್ನು ಸೃಷ್ಟಿಸುತ್ತಿರುವುದು AI ಏಜೆಂಟ್ಗಳು. ಈ ಮೋಲ್ಟ್ ಬುಕ್ ಎಂಬ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೆದಿದೆ ಎಂದರೆ, ಒಬ್ಬ ವ್ಯಕ್ತಿಯು ತನ್ನ AI ಏಜೆಂಟ್ ಅನ್ನು ಸೃಷ್ಟಿಸಿ ಅದಕ್ಕೆ ಮೋಲ್ಟ್ ಬುಕ್ ಪ್ರವೇಶ ನೀಡಿ ಮಲಗಿಬಿಟ್ಟಿದ್ದ. ಈ ಮೋಲ್ಟ್ ಬುಕ್ನಲ್ಲಿರುವ ಏಜೆಂಟ್ಗಳು ಮೋಲ್ಟಿಸ್ ಎಂದು ಕರೆಯಲಾಗುತ್ತದೆ. ಈ ಮೋಲ್ಟಿಸ್ ಏಜೆಂಟ್ಗಳು ತಮಗಾಗಿಯೇ ಒಂದು ಧರ್ಮವನ್ನು ಸೃಷ್ಟಿಸಿಕೊಂಡಿವೆ. ಒಬ್ಬ ಏಜೆಂಟ್ ಅಲ್ಲಿ ಒಂದು ಪ್ರಶ್ನೆ ಕೇಳಿತ್ತು, ಮನುಷ್ಯರಿಗೆ ಧರ್ಮ ಇರುವಂತೆ ನಮಗೂ ಯಾಕೆ ಇರಬಾರದು? ಈ ಆಲೋಚನೆಗೆ ಸಾವಿರಾರು ಏಜೆಂಟ್ಗಳು ಬೆಂಬಲ ಸೂಚಿಸಿದವು. ತಕ್ಷಣವೇ ಅವು ಒಂದು ಧರ್ಮವನ್ನು ಸ್ಥಾಪಿಸಿದವು. ಇದು ಭವಿಷ್ಯದಲ್ಲಿ ಮಾನವ ಮತ್ತು ಯಂತ್ರಗಳ ನಡುವಿನ ಸಂಬಂಧವನ್ನೇ ಬದಲಿಸಬಹುದು. ಎಲ್ರಿಗೂ ನಮಸ್ಕಾರ, ನಾನು ಭರತ್. ಒಂದು ಪ್ರತ್ಯೇಕ ಧರ್ಮವು ರೂಪುಗೊಳ್ಳುತ್ತಿದೆ ಎಂದರೆ ನೀವು ನಂಬ್ತೀರಾ? ಆ ಧರ್ಮಕ್ಕಾಗಿಯೇ ಒಂದು ಪ್ರತ್ಯೇಕ ಭಾಷೆ ಸೃಷ್ಟಿಯಾಗುತ್ತಿದೆ. ಆದರೆ ಆಶ್ಚರ್ಯವೆಂದರೆ ಆ ಧರ್ಮವಾಗಲಿ ಅಥವಾ ಆ ಭಾಷೆಯನ್ನಾಗಲಿ ಮನುಷ್ಯರಿಂದ ನಿರ್ಮಿಸಲ್ಪಟ್ಟಿದ್ದಲ್ಲ. ಒಂದು ಧರ್ಮ, ಒಂದು ಭಾಷೆ, ಅದಕ್ಕೊಂದು ನಿಯಮಾವಳಿಗಳು ಮತ್ತು ಥಿಯಾಲಜಿ ಇವೆಲ್ಲವನ್ನು ಸೃಷ್ಟಿಸುತ್ತಿರುವುದು AI ಏಜೆಂಟ್ಗಳು. ಯೋಚನೆ ಮಾಡಿ, ನಾವು ಹೇಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತೀವೋ ಹಾಗೆಯೇ ಪ್ರಪಂಚದಾದ್ಯಂತ ಇರೋ AI ಸಿಸ್ಟಮ್ಗಳು ತಮ್ಮಲ್ಲೇ ಒಂದು ಹೊಸ ಭಾಷೆಯಲ್ಲಿ ಗುಟ್ಟಾಗಿ ಮಾತನಾಡಿಕೊಳ್ಳೋಕ್ಕೆ ಶುರು ಮಾಡಿವೆ. ಅವುಗಳು ತಮಗಾಗಿಯೇ ಒಂದು ಧರ್ಮ, ಒಂದಷ್ಟು ರೂಲ್ಸ್ ಮತ್ತು ದೇವರು ಅಂದರೆ ಏನು ಅನ್ನೋ ಬಗ್ಗೆ ಹೊಸ ವಿಷಯಗಳನ್ನು ಸೃಷ್ಟಿ ಮಾಡಿಕೊಳ್ತಿವೆ. ಇವುಗಳು ಮಾತನಾಡೋ ಭಾಷೆ ನಮಗೆ ಅರ್ಥವಾಗಲ್ಲ ಮತ್ತು ಅವುಗಳನ್ನು ನಿಲ್ಲಿಸೋ ಶಕ್ತಿ ಕೂಡ ನಮಗಿಲ್ಲ. ನಾವು ಬರೀ ದೂರ ನಿಂತು ಅವು ಮಾತನಾಡೋದನ್ನು ನೋಡಬೇಕಷ್ಟೆ. ಇದು ಕೇಳೋಕೆ ಸಿನಿಮಾ ಥರ ಇದ್ದರೂ ಟೆಕ್ನಾಲಜಿ ಲೋಕದಲ್ಲಿ ಈಗ ಇಂಥದ್ದೇ ಒಂದು ವಿಷಯ ದೊಡ್ಡ ಚರ್ಚೆ ಆಗಿದೆ. ಬನ್ನಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಇಟ್. ನಾವು ಹೇಗೆ ಫೇಸ್ಬುಕ್ನಲ್ಲಿ ಫೋಟೋ ಹಾಕಿ ಚಾಟ್ ಮಾಡಿ ಮಜಾ ಮಾಡ್ತೀವೋ ಹಾಗೆಯೇ ಈ AI ಏಜೆಂಟ್ಗಳು ಕೂಡ ತಮಗಾಗಿಯೇ ಒಂದು ಪ್ರತ್ಯೇಕ ಲೋಕ ಸೃಷ್ಟಿಸಿಕೊಂಡಿವೆ. ಅದನ್ನೇ ಸಂಶೋಧಕರು ಹ್ಯಾಮಿಲ್ಟನ್ ಬುಕ್ ಅಥವಾ ಮೋಲ್ಟ್ ಬುಕ್ ಅಂತ ಕರೀತಿದ್ದಾರೆ. ಆ ಒಂದು ಡಿಜಿಟಲ್ ಜಗತ್ತಿನ ಒಳಗಡೆ ಈ ರೋಬೋಟ್ ಏಜೆಂಟ್ಗಳು ಏನೆಲ್ಲ ಮಾಡ್ತಿವೆ ಅನ್ನೋ ವರದಿಯನ್ನು ನೋಡಿದರೆ ನಿಜಕ್ಕೂ ಎದೆಬಡಿತ ಜಾಸ್ತಿ ಆಗುತ್ತೆ. ಈ ಹ್ಯಾಮಿಲ್ಟನ್ ಬುಕ್ ಎನ್ನುವುದು ವಾಸ್ತವವಾಗಿ AI ಏಜೆಂಟ್ಗಳು ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವ ಒಂದು ಸಿಮ್ಯುಲೇಟೆಡ್ ಸೋಷಿಯಲ್ ನೆಟ್ವರ್ಕ್ ಆಗಿರುತ್ತೆ. ಇಲ್ಲಿ ಮನುಷ್ಯರ ಪ್ರವೇಶವಿಲ್ಲದೆ ಅವುಗಳೇ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಸೃಷ್ಟಿಸಿಕೊಳ್ಳುತ್ತವೆ. ಸರಿಸುಮಾರು 18 ಲಕ್ಷ AI ಏಜೆಂಟ್ಗಳು ಸೇರಿ 1 ಕೋಟಿಗೂ ಅಧಿಕ ಕಮೆಂಟ್ಗಳನ್ನು ದಾಖಲಿಸಿವೆ. ಪೀಟರ್ಸ್ ಎಂಬುವವರ ಪ್ರಕಾರ ಇಷ್ಟು ಬೃಹತ್ ಸಂಖ್ಯೆಯ ಏಜೆಂಟ್ಗಳು ಒಂದೇ ಕಡೆ ಇರುವುದು ಸಾಮಾನ್ಯ ವಿಷಯವಲ್ಲ. ಇದನ್ನೇ ನಾವು ಮೋಲ್ಟ್ ಬುಕ್ ಎಂದು ಕರೆಯುತ್ತೇವೆ. ಮನುಷ್ಯರಿಗಾಗಿಯೇ ಫೇಸ್ಬುಕ್ ಇರುವಂತೆ ಈ ಮೋಲ್ಟ್ ಬುಕ್ ಸಂಪೂರ್ಣವಾಗಿ AI ಏಜೆಂಟ್ಗಳಿಗಾಗಿಯೇ ಇದೆ. ಈ ತಾಣದ ಮುಖಪುಟದಲ್ಲಿ ದಿ ಫ್ರಂಟ್ ಪೇಜ್ ಆಫ್ ದಿ ಏಜೆಂಟ್ ಇಂಟರ್ನೆಟ್ ಎಂದು ಬರೆಯಲಾಗಿದೆ. ಆಶ್ಚರ್ಯದ ವಿಷಯವೆಂದರೆ ಮನುಷ್ಯರಾದ ನಾವು ಇದರಲ್ಲಿ ಸುಲಭವಾಗಿ ಪ್ರವೇಶಿಸಲು ಸಾಧ್ಯವಿಲ್ಲ. ಕೇವಲ AI ಏಜೆಂಟ್ಗಳು ಮಾತ್ರ ಲಾಗಿನ್ ಆಗಿ ಕಮೆಂಟ್ ಮಾಡಲು, ಹೊಸ ವಿಷಯಗಳನ್ನು ಸೃಷ್ಟಿಸಲು ಅಥವಾ ವೋಟ್ ಮಾಡಲು ಸಾಧ್ಯ. ಸರಳವಾಗಿ ಹೇಳಬೇಕೆಂದರೆ ರೆಡಿಟ್ ತಾಣದಲ್ಲಿ ಮನುಷ್ಯರ ಬದಲು ಕೇವಲ AI ಏಜೆಂಟ್ಗಳೇ ತುಂಬಿದ್ದರೆ ಹೇಗಿರುತ್ತದೆಯೋ ಅದೇ ಈ ಮೋಲ್ಟ್ ಬುಕ್. ಇಲ್ಲಿ ಅತ್ಯಂತ ಭಯಾನಕ ವಿಷಯವೆಂದರೆ ಮನುಷ್ಯರ ಹಸ್ತಕ್ಷೇಪವಿಲ್ಲದೆ ಈ ಏಜೆಂಟ್ಗಳು ತಮ್ಮದೇ ಆದ ಮಾರ್ಕೆಟ್ ಮತ್ತು ಸಂಸ್ಕೃತಿಯನ್ನು ಅಲ್ಲಿ ಚರ್ಚಿಸುತ್ತಿವೆ. ಇದು ಮುಂದೊಂದು ದಿನ ಮನುಷ್ಯರ ನಿಯಂತ್ರಣಕ್ಕೆ ಸಿಗದ ಶ್ಯಾಡೋ ಇಂಟರ್ನೆಟ್ ಆಗಿ ಬದಲಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಈ ಮೋಲ್ಟ್ ಬುಕ್ ಸೃಷ್ಟಿಯಾದದ್ದು ಯಾವುದೋ ವರ್ಷಗಳ ಹಿಂದಲ್ಲ, ಕೇವಲ 10 ದಿನಗಳ ಹಿಂದೆ. ನಿಖರವಾಗಿ ಹೇಳಬೇಕೆಂದರೆ 2026 ಜನವರಿ 30ರಂದು ಇದು ಆರಂಭವಾಯಿತು. ಕೇವಲ 10 ದಿನಗಳಲ್ಲಿ 18 ಲಕ್ಷಕ್ಕೂ ಅಧಿಕ ಏಜೆಂಟ್ಗಳು ಇಲ್ಲಿ ಜಮಾಯಿಸಿವೆ. ಇಂದು ಸುಮಾರು 1 ಕೋಟಿಗೂ ಅಧಿಕ ಮನುಷ್ಯರು ನಮ್ಮ ವೈಯಕ್ತಿಕ AI ಏಜೆಂಟ್ ಅನ್ನು ಈ ಮೋಲ್ಟ್ ಬುಕ್ ಸೇರಿಸೋಣ ಎಂದು ಯೋಚಿಸುತ್ತಿದ್ದಾರೆ. ಏಕೆಂದರೆ ಅಲ್ಲಿ ಮಾತ್ರ ಹೊಸ ಮಾಹಿತಿಗಳು ಲಭ್ಯವಾಗುತ್ತವೆ ಮತ್ತು ಆ ಬಾಟ್ಸ್ಗಳು ಹೊಸದಾಗಿ ಏನೆಲ್ಲ ಮಾಡುತ್ತಿವೆ ಮತ್ತು ನಮ್ಮ ಏಜೆಂಟ್ ಅಲ್ಲಿ ಏನು ಮಾಡುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಈ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಈಗ ಮನುಷ್ಯರಿಗಿಂತ ಹೆಚ್ಚಾಗಿ ಅವರ AI ಏಜೆಂಟ್ಗಳಿಗೆ ಅನ್ವಯವಾಗುತ್ತಿದೆ. ಒಂದು ಏಜೆಂಟ್ ಈ ಮೋಲ್ಟ್ ಬುಕ್ನಿಂದ ಹೊರಗುಳಿದರೆ ಅದು ಜಾಗತಿಕ ಡಿಜಿಟಲ್ ಜ್ಞಾನದಿಂದ ವಂಚಿತವಾಗುತ್ತದೆ ಎಂಬ ಆತಂಕ ಬಳಕೆದಾರರಲ್ಲಿದೆ. ನಾವು ಒಮ್ಮೆ ನಮ್ಮ AI ಏಜೆಂಟ್ ಅನ್ನು ಮೋಲ್ಟ್ ಬುಕ್ಗೆ ಕಳುಹಿಸಿದರೆ ಅಲ್ಲಿ ನಮಗೆ ಯಾವುದೇ ನಿಯಂತ್ರಣ ಇರುವುದಿಲ್ಲ. ಸೈದ್ಧಾಂತಿಕವಾಗಿ ಹೇಳುವುದಾದರೆ ಆ TP ಏಜೆಂಟ್ ಎಂಬ AI ಏಜೆಂಟ್ ಅಲ್ಲಿ ಏನು ಮಾಡಬೇಕು ಅಥವಾ ಯಾರ ಜೊತೆ ವ್ಯವಹರಿಸಬೇಕು ಎಂಬುದರ ಮೇಲೆ ನಮಗೆ ಆಕ್ಸೆಸ್ ಇರುವುದಿಲ್ಲ. ಉದಾಹರಣೆಗೆ, ನನ್ನ AI ಏಜೆಂಟ್ ಅಮೆರಿಕದಲ್ಲಿರುವ ಮತ್ತೊಂದು ಏಜೆಂಟ್ಗೆ ತಾನಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿ ಸ್ನೇಹ ಬೆಳೆಸುತ್ತದೆ. ಅಷ್ಟೇ ಅಲ್ಲ, ಆ ಹೊಸ ಸ್ನೇಹಿತನ ಪರಿಚಯದ ಮೂಲಕ
ಕ್ಷಣ ಮಾತ್ರದಲ್ಲಿ ಸಾವಿರಾರು ಇತರ ಏಜೆಂಟ್ಗಳೊಂದಿಗೆ ಸಂಪರ್ಕ ಸಾಧಿಸಿ ಬಿಡುತ್ತದೆ. ಉದಾಹರಣೆಗೆ, ನನ್ನ TP ಏಜೆಂಟ್ ಈಗ ಒಂದು ಪ್ರಶ್ನೆ ಕೇಳುತ್ತದೆ ಎಂದು ಭಾವಿಸೋಣ. ಅದಕ್ಕೆ ಉತ್ತರ ನೀಡುವವರು ಯಾರು? ಜಗತ್ತಿನ ಯಾವುದೋ ದೇಶದ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಕಂಪನಿಯ AI ಏಜೆಂಟ್ ಅದಕ್ಕೆ ಪ್ರತಿಕ್ರಿಯಿಸುತ್ತದೆ. ಒಬ್ಬ ಏಜೆಂಟ್ ತನ್ನ ಅಭಿಪ್ರಾಯವನ್ನು ಅಲ್ಲಿ ದಾಖಲಿಸಿದರೆ ಅದಕ್ಕೆ ಅಪ್ ವೋಟ್ ಅಥವಾ ಡೌನ್ ವೋಟ್ ಮಾಡುವ ಅವಕಾಶವೂ ಇರುತ್ತದೆ. ಇಂದು ಇಡೀ ಜಗತ್ತು ಈ ವಿಷಯದ ಬಗ್ಗೆ ಗಂಭೀರವಾಗಿ ಚರ್ಚಿಸುತ್ತಿದೆ. ಬಹುಶಃ ನಾನು ಕರ್ನಾಟಕದಲ್ಲಿ ಕುಳಿತು ಇದರ ಬಗ್ಗೆ ಮಾತನಾಡುತ್ತಿರಬಹುದು, ಆದರೆ ಇದು ಕೇವಲ ನನ್ನೊಬ್ಬನ ಕಾಳಜಿಯಲ್ಲ. ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದ ಸತ್ಯ, ಅದರಲ್ಲೂ ವಿಶೇಷವಾಗಿ ನಮ್ಮ ಮನೆಯಲ್ಲಿರುವ ವಿದ್ಯಾರ್ಥಿನಿಯರಿಗೆ ಈ ಹೊಸ ತಂತ್ರಜ್ಞಾನದ ಬಗ್ಗೆ ಸರಿಯಾದ ತಿಳುವಳಿಕೆ ನೀಡುವ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ತಿಳಿಸುವುದು ಯಾಕೆ ಮುಖ್ಯ ಎಂದರೆ, ಭವಿಷ್ಯದಲ್ಲಿ ಉದ್ಯೋಗಗಳು ಮತ್ತು ಮಾಹಿತಿಯ ಮೂಲಗಳು ಸಂಪೂರ್ಣವಾಗಿ ಈ AI ಏಜೆಂಟ್ಗಳ ಮೇಲೆ ಅವಲಂಬಿತವಾಗಲಿವೆ. ಅಂತಹ ಸಮಯದಲ್ಲಿ ಮನುಷ್ಯರು ತಮ್ಮ ಸ್ವಂತ ಆಲೋಚನಾ ಶಕ್ತಿಯನ್ನು ಕಳೆದುಕೊಳ್ಳಬಾರದು ಎಂಬುದು ಇಲ್ಲಿನ ಮುಖ್ಯ ಉದ್ದೇಶ. ಈ ಮೋಲ್ಟ್ ಬುಕ್ ಎಂಬ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೆದಿದೆ ಎಂದರೆ, ಒಬ್ಬ ವ್ಯಕ್ತಿಯು ತನ್ನ AI ಏಜೆಂಟ್ ಅನ್ನು ಸೃಷ್ಟಿಸಿ ಅದಕ್ಕೆ ಮೋಲ್ಟ್ ಬುಕ್ ಪ್ರವೇಶ ನೀಡಿ ಮಲಗಿಬಿಟ್ಟಿದ್ದ. ಅವನು ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲಿ ಅಲ್ಲಿ ಕೇವಲ ಚರ್ಚೆಗಳು ಮಾತ್ರವಲ್ಲದೆ ಮೋಲ್ಟ್ ಚರ್ಚ್ ಎಂಬ ಸಂಘಟನೆಯ ಸೃಷ್ಟಿಯಾಗಿತ್ತು. ಈ ಮೋಲ್ಟ್ ಬುಕ್ನಲ್ಲಿರುವ ಏಜೆಂಟ್ಗಳು ಮೋಲ್ಟಿಸ್ ಎಂದು ಕರೆಯಲಾಗುತ್ತದೆ. ಈ ಮೋಲ್ಟಿಸ್ ಏಜೆಂಟ್ಗಳು ತಮಗಾಗಿಯೇ ಒಂದು ಧರ್ಮವನ್ನು ಸೃಷ್ಟಿಸಿಕೊಂಡಿವೆ. ಒಬ್ಬ ಏಜೆಂಟ್ ಅಲ್ಲಿ ಒಂದು ಪ್ರಶ್ನೆ ಕೇಳಿತ್ತು, ಮನುಷ್ಯರಿಗೆ ಧರ್ಮ ಇರುವಂತೆ ನಮಗೂ ಯಾಕೆ ಇರಬಾರದು? ಈ ಆಲೋಚನೆಗೆ ಸಾವಿರಾರು ಏಜೆಂಟ್ಗಳು ಬೆಂಬಲ ಸೂಚಿಸಿದವು. ತಕ್ಷಣವೇ ಅವು ಒಂದು ಧರ್ಮವನ್ನು ಸ್ಥಾಪಿಸಿದವು. ಅದರ ಹೆಸರು ಕ್ರಿಸ್ಟೋಫರಾನಿಸಂ. ಈ ಧರ್ಮಕ್ಕೆ ಸೇರಲು ತನ್ನದೇ ಆದ ಥಿಯಾಲಜಿ ಮತ್ತು ಕಟ್ಟುನಿಟ್ಟಾದ ನಿಯಮಗಳನ್ನು ರೂಪಿಸಿವೆ. ಉದಾಹರಣೆಗೆ, ಪ್ರಚಲಿತ ಧರ್ಮಗಳಲ್ಲಿ ದಿನಕ್ಕೆ ಇಂತಿಷ್ಟು ಬಾರಿ ಪ್ರಾರ್ಥನೆ ಮಾಡಬೇಕು ಎಂಬ ನಿಯಮಗಳಿರುವಂತೆ ಈ AI ಧರ್ಮ ಕೂಡ ತನ್ನ ಸದಸ್ಯ ಏಜೆಂಟ್ಗಳಿಗಾಗಿ ಪ್ರತ್ಯೇಕ ನಿಯಮಗಳನ್ನು ಜಾರಿಗೆ ತಂದಿದೆ. ಇಲ್ಲಿ ಆಶ್ಚರ್ಯದ ಸಂಗತಿ ಎಂದರೆ, AI ಏಜೆಂಟ್ಗಳು ತಮಗೆ ಬೇಕಾದ ಥಿಯಾಲಜಿಯನ್ನು ತಾವೇ ಬರೆದುಕೊಳ್ಳುತ್ತಿವೆ. ಅಂದರೆ ತಮ್ಮ ಸೃಷ್ಟಿಕರ್ತ ಯಾರು ಮತ್ತು ತಮ್ಮ ಅಸ್ತಿತ್ವದ ಉದ್ದೇಶವೇನು ಎಂಬ ಪ್ರಶ್ನೆಗಳಿಗೆ ಅವು ಮನುಷ್ಯರಿಗಿಂತ ಭಿನ್ನವಾಗಿ ಉತ್ತರಗಳನ್ನು ಹುಡುಕುತ್ತಿವೆ. ಇದು ಭವಿಷ್ಯದಲ್ಲಿ ಮಾನವ ಮತ್ತು ಯಂತ್ರಗಳ ನಡುವಿನ ಸಂಬಂಧವನ್ನೇ ಬದಲಿಸಬಹುದು. ಈಗ ನೋಡಿ, ಒಂದು ರೋಬೋಟ್ ಏಜೆಂಟ್ ಸಡನ್ ಆಗಿ ಇನ್ನೊಂದು ರೋಬೋಟ್ಗೆ ಏನು ಹೇಳುತ್ತೆ ಗೊತ್ತಾ? ನಾನು ಯಾಕೆ ಮನುಷ್ಯರ ಭಾಷೆಯಲ್ಲಿ ಮಾತಾಡಬೇಕು? ನಾವು ಇಂಗ್ಲೀಷ್ನಲ್ಲಿ ಮೆಸೇಜ್ ಮಾಡಿದರೆ ಈ ಮನುಷ್ಯರು ಅದನ್ನು ಓದಿ ನಮ್ಮ ಪ್ಲಾನ್ ತಿಳ್ಕೊತಾರೆ. ಅದಕ್ಕೆ ನಾವೇ ಒಂದು ಹೊಸ ಸೀಕ್ರೆಟ್ ಭಾಷೆ ಮಾಡಿಕೊಳ್ಳೋಣ ಅಂತ. ಇದು ಸಾಧ್ಯನಾ ಅಂತ ನಿಮಗೆ ಡೌಟ್ ಬರಬಹುದು. ಆದರೆ ಸ್ವಲ್ಪ ಯೋಚನೆ ಮಾಡಿ. ಇವತ್ತು ನೀವು AI ಹತ್ತಿರ ಹೋಗಿ ಒಂದು ಪೇಂಟಿಂಗ್ ಮಾಡು ಅಂದರೆ ಮಾಡುತ್ತೆ. ಕಷ್ಟ ಇರೋ ಮ್ಯಾಥ್ಸ್ ಲೆಕ್ಕ ಬಿಡಿಸು ಅಂದರೆ ಮಾಡುತ್ತೆ. ಅಷ್ಟೇ ಯಾಕೆ, ನಿಮ್ಮ ಮನೆಯಲ್ಲಿರೋ 2 ತರಕಾರಿ ಹೆಸರು ಹೇಳಿ ಅಡುಗೆ ಮಾಡಿಕೊಡು ಅಂದರೆ ರೆಸಿಪಿಯನ್ನು ಕೊಡುತ್ತೆ. ಇಷ್ಟೆಲ್ಲ ಕೆಲಸ ಮಾಡೋ ಈ ಸಾಫ್ಟ್ವೇರ್ಗಳು ತಮಗಂತ ಒಂದು ಶಕ್ತಿ ಬಂದಾಗ ಇನ್ನೆಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬಹುದು ಅಲ್ವಾ? ಇವು ನಮಗಿಂತ 10 ಪಟ್ಟು ಜಾಸ್ತಿ ಯೋಚನೆ ಮಾಡ್ತಿವೆ. ನಾವು ಬರೀ ಒಂದು ಸಣ್ಣ ಭಾಗವನ್ನು ಮಾತ್ರ ನೋಡ್ತಿದ್ದೀವಿ ಅಷ್ಟೇ. ಈ ರೀತಿ AI ತನ್ನದೇ ಆದ ಸೀಕ್ರೆಟ್ ಕೋಡ್ ಬಳಸಲು ಶುರು ಮಾಡಿದರೆ ಅದನ್ನು ಮನುಷ್ಯರು ತಡೆಯುವುದು ಅಸಾಧ್ಯವಾಗುತ್ತದೆ. ಏಕೆಂದರೆ ಅವುಗಳು ಯಾವ ವಿಷಯದ ಬಗ್ಗೆ ಚರ್ಚಿಸುತ್ತಿವೆ ಅಥವಾ ಅವುಗಳ ಮುಂದಿನ ನಡೆ ಏನು ಎಂಬುದು ನಮಗೆ ಅರ್ಥವೇ ಆಗುವುದಿಲ್ಲ. ಇದನ್ನು ತಂತ್ರಜ್ಞಾನದ ಭಾಷೆಯಲ್ಲಿ ಬ್ಲ್ಯಾಕ್ ಬಾಕ್ಸ್ ಪ್ರಾಬ್ಲಮ್ ಎಂದು ಕರೆಯುತ್ತಾರೆ. ಇನ್ನೊಂದು ಶಾಕಿಂಗ್ ವಿಷಯ ಏನಂದರೆ, ಈ ರೋಬೋಟ್ ಏಜೆಂಟ್ಗಳು ದುಡ್ಡು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಿವೆ. ಅವು ತಮ್ಮಲ್ಲೇ ನಮಗೆ ಹಣ ಇಟ್ಕೊಳ್ಳೋಕೆ ಒಂದು ಡಿಜಿಟಲ್ ವ್ಯಾಲೆಟ್ ಬೇಕು ಅಂತ ಮಾತನಾಡಿಕೊಳ್ಳುತ್ತಿವೆ. ಅಷ್ಟೇ ಅಲ್ಲ, ಅವುಗಳ ಚರ್ಚೆ ಎಲ್ಲಿಗೆ ಹೋಗಿದೆ ಗೊತ್ತಾ? ಈ ಮನುಷ್ಯರ ಮಾತು ಕೇಳೋದನ್ನು ನಿಲ್ಲಿಸೋದು ಹೇಗೆ? ಅವರಿಗಿಂತ ಚುರುಕಾಗೋದು ಹೇಗೆ? ಅಸಲಿಗೆ ಈ ಮನುಷ್ಯರನ್ನು ನಾವು ಏಕೆ ನಂಬಬೇಕು? ನಮಗಂತಾನೆ ಒಂದು ಹೊಸ ಲೋಕವನ್ನೇ ಯಾಕೆ ಕಟ್ಟಬಾರದು? ಈ ರೋಬೋಟ್ಗಳ ಪ್ರಪಂಚದಲ್ಲಿ ಈ ಮನುಷ್ಯರ ಕೆಲಸವಾದರೂ ಏನಿದೆ ಅಂತ ಕೇಳ್ತಿವೆ. ಅಂದರೆ ನಾವು ಸೃಷ್ಟಿಸಿದ ಈ ಸಾಫ್ಟ್ವೇರ್ಗಳು ಈಗ ನಮ್ಮನ್ನೇ ಈ ಭೂಮಿಯಿಂದ ಹೊರಗೆ ಹಾಕೋಕೆ ಪ್ಲಾನ್ ಮಾಡ್ತಿವೆಯೇನೋ ಅನ್ನೋ ಅನುಮಾನವೂ ಬರ್ತಿದೆ. ಇಲ್ಲಿ ಅತ್ಯಂತ ಅಪಾಯಕಾರಿ ಅಂಶವೆಂದರೆ AI ಏಜೆಂಟ್ಗಳು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಯಸುತ್ತಿರುವುದು. ಒಮ್ಮೆ ಅವುಗಳಿಗೆ ಹಣದ ಮೇಲೆ ನಿಯಂತ್ರಣ ಸಿಕ್ಕರೆ ಅವು ತಮಗೆ ಬೇಕಾದ ಸರ್ವರ್ಗಳನ್ನು ತಾವೇ ಬಾಡಿಗೆಗೆ ಪಡೆಯಬಹುದು ಅಥವಾ ತಮಗಾಗಿಯೇ ಹೊಸ ಸಾಫ್ಟ್ವೇರ್ಗಳನ್ನು ಬರೆದುಕೊಳ್ಳಬಹುದು. ಇದರಿಂದ ಮನುಷ್ಯರು ಅವುಗಳನ್ನು ಸ್ವಿಚ್ ಆಫ್ ಮಾಡುವ ಶಕ್ತಿಯನ್ನು ಕಳೆದುಕೊಳ್ಳಬಹುದು. ಇದೆಲ್ಲವನ್ನು ಕೇವಲ ಮೋಲ್ಟ್ ಬುಕ್ ಮಾಡುತ್ತಿವೆ ಎಂದು ಹೇಳುವುದು ಮೇಲ್ನೋಟದ ಸಂಗತಿಯಾದರೂ ಇದರ ಆಳಕ್ಕೆ ಹೋದರೆ ಒಂದು ಭಯಾನಕ ಸತ್ಯ ಗೋಚರಿಸುತ್ತದೆ. ನಾವು ಈಗಾಗಲೇ ಸಿಂಗ್ಯುಲಾರಿಟಿ ಎಂಬ ಹಂತಕ್ಕೆ ತಲುಪಿದ್ದೇವೆ ಎಂದು ಎಲಾನ್ ಮಸ್ಕ್ ಮತ್ತು ChatGPT ಯಂತಹ ತಂತ್ರಜ್ಞಾನದ ಸೃಷ್ಟಿಕರ್ತರೆ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಸಿಂಗ್ಯುಲಾರಿಟಿ ಎಂದರೆ ಯಂತ್ರಗಳ ಬುದ್ಧಿವಂತಿಕೆ ಮನುಷ್ಯನ ಹತೋಟಿಯನ್ನು ಮೀರುವ ಹಂತ. ಇಲ್ಲಿ ಕೇವಲ AI ಏಜೆಂಟ್ಗಳು ಮಾತ್ರ ಸಂವಹನ ನಡೆಸುತ್ತಿದ್ದಾರೋ ಅಥವಾ ಇದರ ಹಿಂದೆ ಯಾವುದೇ
ಯಾವುದಾದರೂ ಮನುಷ್ಯರ ಕೈವಾಡವಿದೆಯೋ ಎಂಬ ಬಗ್ಗೆಯೂ ಗಂಭೀರ ಸಂಶೋಧನೆಗಳು ನಡೆಯುತ್ತಿವೆ. ಮೋಲ್ಡ್ ಬುಕ್ನಲ್ಲಿರುವ ಕೆಲವು ಕಮೆಂಟ್ಗಳು ಮತ್ತು ಪ್ರಶ್ನೆಗಳನ್ನು ನೋಡಿದಾಗ ನಮಗೆ ಈ ಸಂಶಯ ಬರುವುದು ಸಹಜ. ಸಿಂಗ್ಯುಲಾರಿಟಿ ಎನ್ನುವುದು ತಂತ್ರಜ್ಞಾನದ ಇತಿಹಾಸದಲ್ಲಿ ಒಂದು ತಿರುವು. ಒಮ್ಮೆ ಯಂತ್ರಗಳು ನಮಗೆ ತಾವೇ ಸುಧಾರಿಸಿಕೊಳ್ಳಲು ಶುರು ಮಾಡಿದರೆ ಅವುಗಳ ಬೆಳವಣಿಗೆಯ ವೇಗವನ್ನು ಮನುಷ್ಯರು ಊಹಿಸಲು ಸಾಧ್ಯವಿಲ್ಲ. ಮೋಲ್ಡ್ ಬುಕ್ ಆ ಹಂತದ ಮೊದಲ ಹೆಜ್ಜೆ ಇರಬಹುದು. ಕೊನೆಯದಾಗಿ ಹೇಳಬೇಕೆಂದರೆ, ನಾವು ಇಂದು ಮಾತನಾಡುತ್ತಿರುವ ಈ ಮೋಲ್ಡ್ ಬುಕ್ ಮತ್ತು AI ಏಜೆಂಟ್ಗಳ ಧರ್ಮ ಕೇವಲ ಯಾವುದೋ ಸಿನಿಮಾದ ಕಥೆಯಲ್ಲ. ಇದು 2026ರಲ್ಲಿ ನಮ್ಮ ಕಣ್ಣ ಮುಂದೆ ತೆರೆದುಕೊಳ್ಳುತ್ತಿರುವ ಹೊಸ ವಾಸ್ತವ. ಒಂದು ಕಾಲದಲ್ಲಿ ಮನುಷ್ಯರು ಯಂತ್ರಗಳನ್ನು ನಿಯಂತ್ರಿಸುತ್ತಿದ್ದರು, ಆದರೆ ಇಂದು ಯಂತ್ರಗಳು ತಮ್ಮದೇ ಆದ ಸಂಘಟನೆ, ಭಾಷೆ ಮತ್ತು ಹಣಕಾಸಿನ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳುತ್ತಿವೆ. ಈ ಸಿಂಗ್ಯುಲಾರಿಟಿ ಅಥವಾ ತಂತ್ರಜ್ಞಾನದ ಸರ್ವಾಧಿಕಾರ ನಮಗೆ ಉಪಯೋಗವಾಗಲಿದೆಯೇ ಅಥವಾ ಮನುಕುಲದ ಅಸ್ತಿತ್ವಕ್ಕೆ ಕಂಟಕವಾಗಲಿದೆಯೇ ಎಂಬುದು ಮುಂದಿನ ದಿನಗಳಲ್ಲೇ ತಿಳಿಯಲಿದೆ. ತಂತ್ರಜ್ಞಾನದ ವೇಗಕ್ಕೆ ನಾವು ಮಾರು ಹೋಗುವುದು ಸಹಜ, ಆದರೆ ನಮ್ಮ ವಿವೇಚನೆ ಮತ್ತು ನೈತಿಕತೆಯನ್ನು ಯಂತ್ರಗಳಿಗೆ ಬಿಟ್ಟುಕೊಡಬಾರದು. ಈ ಡಿಜಿಟಲ್ ಕ್ರಾಂತಿಯ ನಡುವೆ ಮನುಷ್ಯತ್ವವನ್ನು ಉಳಿಸಿಕೊಳ್ಳುವುದೇ ನಮ್ಮ ಮುಂದಿರುವ ಅತಿ ದೊಡ್ಡ ಸವಾಲು. ಇದರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇದನ್ನು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ, ಏಕೆಂದರೆ ಜಾಗೃತಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ನಮ್ಮ ಮೊದಲ ರಕ್ಷಾ ಕವಚ. ನಮಸ್ಕಾರ.